ಚನ್ನಪಟ್ಟಣ ಅಂದಾಕ್ಷಣ ನೆನಪಿಗೆ ಬರೋದೇ ಬೊಂಬೆಗಳ ನಾಡು. ಸಿಪಿ ಯೋಗೇಶ್ವರ್ ಅವರನ್ನ ಗೆಲ್ಲಿಸೋ ಮೂಲಕ ತಮ್ಮ ನೆಚ್ಚಿನ ನಾಯಕನನ್ನಾಗಿ ಮಾಡಿಕೊಂಡಿದ್ದಾರೆ. ಸಿಪಿ ಯೋಗೇಶ್ವರ್ ನಮ್ಮವ್ರಿಗೆ ಬೇಕಾದಷ್ಟು ಹೆಲ್ಪ್ ಮಾಡಿದ್ದಾರೆ. ಯೋಗೇಶ್ವರ್ ಅವ್ರು ಬಂದ ಮೇಲೆ ಚೆನ್ನಾಗಿ ಆಗ್ತಾ ಇದೆ. ಈಗ ಕಣ್ಣಿನ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರದಿಂದ ಬಹಳಷ್ಟು ಅಭಿವೃದ್ಧಿ ಈಗ ಆಗ್ತಾ ಇದೆ. ಚನ್ನಪಟ್ಟಣ ತಾಲೂಕು ಯೋಗೇಶ್ವರ ಅಭಿವೃದ್ಧಿ ಕೆಲಸ ಮಾಡ್ತಾವ್ರೆ ಸರ್. ಅಭಿವೃದ್ಧಿ ಅನ್ನೋ ಪದದ ಅರ್ಥನೇ ನನಗೆ ಚನ್ನಪಟ್ಟಣದಲ್ಲಿ 6 ತಿಂಗಳಿಂದ ಕಣ್ಮರೆ ಹೋಗಿದೆ. ಚನ್ನಪಟ್ಟಣ ಅಂತ ಅಭಿವೃದ್ಧಿ ಮಾಡಲಿಲ್ಲ. ಶಾಸಕರು ಹಳ್ಳಿಗಳೆಲ್ಲ ಮರ್ತ್ಬಿಟ್ಟವ್ರೆ. ಈ ಅಲ್ಪಸಂಖ್ಯಾತರನ್ನು ಯಾವ ಹೋಗಿದ್ದವ್ರೆ ನಮ್ಮ ಕಾಂಗ್ರೆಸ್ ಶಾಸಕರು. ಯಾವ ಕೆಲಸನೂ ಅಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಬೈಬೇಕು, ಇಲ್ಲ MLA ಅವ್ರು ಬೈಬೇಕು, ಹಂಗೆ ಅದು ಅರ್ಥ ಐತೆ. ಅಭಿವೃದ್ಧಿ ಆಯ್ತಾ ಅದೀಗ 100ಕ್ಕೆ 80 ಭಾಗ ಕೊಡ್ತೀವಿ. ಯೋಗೇಶ್ವರ್ಗೆ 100ಕ್ಕೆ 100 ಕೊಡ್ತೀವಿ ಸರ್. ಕೈಗೆ ಸಿಗ್ತಾರೆ, ಬಾಯಿಗೂ ಸಿಗ್ತಾರೆ, ಎಲ್ಲದಕ್ಕೂ ಸಿಗ್ತಾವ್ರೆ. 100ಕ್ಕೆ 99% ಕೊಡ್ತೀವಿ. 95% ನಾವು ಗನ್ನಿದ್ದಂಗೆ ನಾವು ಅವರು ಬಿಡುವುದಿಲ್ಲ. ನಾವು ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೋಹನ್. ಪ್ರಮುಖವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿದ್ದೇವೆ. ಚನ್ನಪಟ್ಟಣ ಅಂದಾಕ್ಷಣ ನೆನಪಿಗೆ ಬರೋದೇ ಬೊಂಬೆಗಳ ನಾಡು. ಆದರೆ ಇಲ್ಲಿಯ ಮತದಾರರು ಯಾವುದೇ ಥರದ ಬೊಂಬೆಗಳಲ್ಲ. ಪ್ರಮುಖವಾಗಿ ರಾಜಕೀಯ ಹಾಗೆ ಅಭ್ಯರ್ಥಿ ಆಯ್ಕೆ ಅಂತ ಬಂದ ತಕ್ಷಣವೇ ಎಲ್ಲರೂ ಕೂಡ ಪ್ರಬುದ್ಧರು. ಹೀಗಾಗಿ ಕಳೆದ 6 ತಿಂಗಳ ಹಿಂದೆ ನಡೆದಂತಹ ಬೈ ಎಲೆಕ್ಷನ್ನಲ್ಲಿ ಸಿಪಿ ಯೋಗೇಶ್ವರ್ ಅವರನ್ನು ಗೆಲ್ಲಿಸೋ ಮೂಲಕ ತಮ್ಮ ನೆಚ್ಚಿನ ನಾಯಕನನ್ನಾಗಿ ಮಾಡಿಕೊಂಡಿದ್ದಾರೆ. ಈ ವೇಳೆ ಅಂದರೆ ಎಲೆಕ್ಷನ್ ಸಮಯದಲ್ಲಿ ಕೊಟ್ಟಂತಹ ಭರವಸೆಗಳಾಗಿರ್ಬೋದು, ಕಳೆದ 6 ತಿಂಗಳಿನಿಂದ ಇಲ್ಲಿವರೆಗೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು, ಅಲ್ಲದೆ ಜನರ ಸಮಸ್ಯೆಯನ್ನು ಆಲಿಸಿದ್ದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಜನರ ಬಳಿಯೇ ಹೋಗಿ ಮಾಹಿತಿಯನ್ನು ಪಡೆಯೋಣ ಬನ್ನಿ. ಚನ್ನಪಟ್ಟಣ ನಗರದ ಗಾಂಧಿ ಭವನ ವೃತ್ತದಲ್ಲಿ ನಾನು ಈಗಿದ್ದೀನಿ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಯೋಗೇಶ್ವರ್ ಅವ್ರು ಗೆದ್ದು 6 ತಿಂಗಳಾಗಿದೆ. ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ? ಅಭಿವೃದ್ಧಿ ಆಯ್ತಾ ಅದೀಗ ಒಂದು 10 ಕೋಟಿ 20 ಕೋಟಿಗೆ ಮುನ್ಸಿಪಾಲ್ಟಿ ಭವನ ಬುದ್ಧಿ ಪೂಜೆ ಮಾಡವ್ರೆ. ಕೆಲಸ ನಡೀತಾ ಇದೆ. ಸ್ವತಂತ್ರ ಬಂತ ಒಂದು ಹಂಚಿನಲ್ಲಿ ಇದ್ದು ಈಗ ಇಲ್ಲಿ ಹೋಗಿ ನೋಡ್ಬೋದು ನೀವು. ಹೋಗಿ ಅದೇನು 10 ಕೋಟಿಗೆ ಏನೋ ಸ್ಯಾಂಕ್ಷನ್ ಆಗಿದೆ, ನಡೀತಾ ಇದೆ ಕೆಲಸ. ಮತ್ತು ರೋಡ್ಗಳೆಲ್ಲ ಉದ್ಘಾಟನೆ ಆಯ್ತಾವೆ. ಮಾಮೂಲಿ ಮನೆಗಳು ಪಂಚಾಯತಿಯಿಂದ ಮನೆಗಳು ಬರ್ತಾವೆ. ಕಟ್ಟೋರು ಯಾರು ಮುಂದಕ್ಕೆ ಬರ್ತಾರೆ ಅವ್ರಿಗೆಲ್ಲ ಮನೆಗಳು ಕೊಡ್ತಾವ್ರೆ. ಸಿಪಿ ಯೋಗೇಶ್ವರ್ಗೆ ಅಭಿವೃದ್ಧಿ ವಿಚಾರದಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 100ಕ್ಕೆ 80 ಭಾಗ ಕೊಡ್ತೀವಿ. ಇಲ್ಲೇ ನೋಡಿ ಗಾಂಧಿ ಭವನದ್ದು ಸ್ವಲ್ಪ ಇದು ಆಗಬೇಕು. ಒಂದು ಹಳೆ ಬಸ್ ಸ್ಟ್ಯಾಂಡ್ ಒಂದು ಅದು ಹಾಗೆ ನಿಂತೋಗಿದೆ, ಅದು ರೆಡಿ ಆಗಬೇಕು. ಹಿರಿಯ ನಾಗರಿಕರು ಮತ್ತು ಇವರು ಮಕ್ಕಳು ಆಟ ಆಡೋದಕ್ಕೆ ಇಲ್ಲೆಲ್ಲೂ ಒಂದು ಪಾರ್ಕ್ ಇಲ್ಲ. ಅದರಿಂದ ಅದು ಒಂದು ದಯಮಾಡಿ ನಮ್ಮ ಶಾಸಕರು ಸರ್ಕಾರದ ಗಮನಕ್ಕೆ ತಂದು ಅದೊಂದು ಮಾಡಬೇಕು. ನಿರುದ್ಯೋಗದ ಸಮಸ್ಯೆ ಸಾಕಷ್ಟು ಇದೆ ತಾಲೂಕಿನ ನಿರುದ್ಯೋಗಿ ಯುವಕರು ಮತ್ತು ಸಾಮಾನ್ಯ ಜನ ಡೈಲಿ ಬೆಂಗಳೂರು ಕಡೆಗೆ ಕೆಲಸಕ್ಕೆ ಹೋಗ್ತಾರೆ. ಅದನ್ನು ತಪ್ಪಿಸೋದಕ್ಕೆ ಏನಾದ್ರು ಕಾರ್ಯಕ್ರಮ ರೂಪಿಸ್ಬೇಕು. ಚನ್ನಪಟ್ಟಣ ಬಸ್ ನಿಲ್ದಾಣದ ಬಳಿ ಇರ್ತಕ್ಕಂಥ ಆಟೋ ಚಾಲಕರನ್ನ ಮಾತನಾಡ್ತಾ ಹೋಗೋಣ. ಇನ್ನೂ ಏನೇನಾದ್ರು ಕೆಲಸಗಳು ಆಗಬೇಕು ಸರ್. ಇಲ್ಲಿ ಸಿವಿಲ್ ಬಸ್ ಸ್ಟ್ಯಾಂಡ್ ಇದೆ ನೋಡಿ, ಖಾಸಗಿ ನಿಲ್ದಾಣ ನೋಡಿ, ಎಲ್ಲ ಬಸ್ಗಳೆಲ್ಲ ರೋಡಲ್ಲಿ ನಿಂತ್ಕೋತವೆ. ಮತ್ತು ಈ ಕಡೆ ಎಲ್ಲ ನೋಡಿ ಅವಕ್ಕೆಲ್ಲ ಜಾಗ ಇಲ್ಲ. ಮತ್ತು ಆಟೋ ಪಾರ್ಕಿಂಗು ಮತ್ತು ಇಲ್ಲಿ ಆಪೆ ಗಾಡಿಗಳು ಅವಕ್ಕೆ ಬೇರೆ ಸ್ಟ್ಯಾಂಡ್, ಪ್ರತ್ಯೇಕ ಸ್ಟ್ಯಾಂಡ್ ಕೊಡಬೇಕು. ಇನ್ನು ನಮಗೂ ಇಲ್ಲಿ ಸರಿಯಾಗಿದ್ದ ನೋಡಿ ಈ ಥರ ಜಾಗ ಇಲ್ಲ. ಮಳೆ ಬಂದರೆಲ್ಲ ಸೋರುತ್ತೆ. ಇಲ್ಲಿ ಸ್ವಲ್ಪ ಇನ್ನೂ ಆಗಬೇಕು, ಸುಮಾರು ಕೆಲಸ ಆಗಬೇಕು ಸರ್. ಮತ್ತು ಕೆರೆ ಕಟ್ಟೆಗಳಿಗೆಲ್ಲ ನೀರು ಬಿಡಬೇಕು. ಮೊದಲೆಲ್ಲ ಬಿಡ್ತಾಯಿದ್ರು, ಒಂದು 2-3 ವರ್ಷದಿಂದ ಬಿಟ್ಟಿದ್ರು, ಈಗೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಕೆರೆ ಕಟ್ಟೆಗಳೆಲ್ಲ ನೀರು ಬಿಡಬೇಕು. ಸುಮಾರು ರಸ್ತೆಗಳೆಲ್ಲ ಸ್ವಲ್ಪ ಪರವಾಗಿಲ್ಲ. ಹಳ್ಳಿ ಕಡೆ ಈಗ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇದೆ ಸರ್. 100ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಯೋಗೇಶ್ವರ್ ಅವ್ರಿಗೆ? ಯೋಗೇಶ್ವರ್ಗೆ 100ಕ್ಕೆ 100 ಕೊಡ್ತೀವಿ ಸರ್. ಎಲ್ಲ ಆಟೋ ಡ್ರೈವರ್ಗಳಿಗೂ ಈ ಬಸ್ಸು ಪುಟ್ಲಾಗಿ ಫ್ರೀಯಾಗಿ ಎಲ್ಲ ಆಟೋದವ್ರಿಗೂ ಹೊಟ್ಟೆ ಮೇಲೆ ಹೊಡೆದವ್ರೆ. ಅರ್ಥ ಆಯ್ತಾ? ಇದನ್ನೇ ನಂಬ್ಕೊಂಡೆ ಸಾಲ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಎಲ್ಲ ಹೋಗ್ತಾಯಿದ್ರು. ಹೆಂಡತಿ ಮಕ್ಳು ಸಾಕೊಂಡೆ ಕಷ್ಟನೋ ಸುಖನೋ ಏನೋ ಮಾಡ್ಕೊಂಡು. ಇವತ್ತು ಬಸ್ಸು ಫ್ರೀ ಬಿಡ್ಲಾಗಿ ಎಲ್ಲ ಏನು ಇರ್ತಿದ್ರೆ ನಾನು ಬಸ್ಸಲ್ಲೇ ಓಡಾಡ್ತೀವಿ ಅಂತ ಅಂದಿದ್ರೆ ಇನ್ನು 2 ಗಂಟೆ ಬಸ್ಸಲ್ಲಿ ಓಡಾಡ್ತಾರೆ ಅವರು. ಈ ಸರ್ಕಾರ ಬರಲಾಗಿ ಎಲ್ಲರಿಗೂ ಎಷ್ಟು ನೋವೋದೆ ಅಂತ ಆಟೋ ಡ್ರೈವರ್ಗಳಿಗೆ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಸೇರ್ಕೋತಿರಲಿಲ್ಲ ಅವರು ಪಕ್ಷಕ್ಕೆ. ಇವತ್ತು ನಮ್ಮ ಚನ್ನಪಟ್ಟಣ ಬೆಳಿಬೇಕು ಅಂತಂದರೆ ನಾನು ಮಾಡಲೇಬೇಕು ಅಂತ ಹೋಗವ್ರೆ ಮಾಡ್ತಾವ್ರೆ. ಈಗ ಬಂದವರು ಈಗ ಯಾರೇ ಆಗಲಿ ಇವತ್ತಿನ ವಾತಾವರಣದಲ್ಲಿ
ಇವತ್ತು ನಡೀತಾ ಇರೋ ವ್ಯವಹಾರಕ್ಕೆ ಒಬ್ಬರಿಂದನೇ ಎಲ್ಲರಿಗೂ ಏಟೆ, ಆಟೋ ಡ್ರೈವರ್ಗೆ ಅಲ್ಲಿ ಎಲ್ಲರಿಗೂ ಏಟೆ. ಕುಮಾರಸ್ವಾಮಿ ಅವರು ಇಲ್ಲಿಯವರೆ, ಡಿ ಕೆ ಶಿವಕುಮಾರ್ ಇಲ್ಲಿಯವರೆ, ಯೋಗೇಶ್ವರ್ ಇಲ್ಲಿಯವರೆ, ಎಲ್ಲ ಈ ಕಡೆನೇ ಇದ್ದಾರೆ. ದಯವಿಟ್ಟು ಅದೇ ಚನ್ನಪಟ್ಟಣ ಯಾಕೆ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗ್ತಾರ? ನಮ್ಗೆ ಇನ್ನೇನಿದೆ ಸರ್, ದಯವಿಟ್ಟು ಹೇಳ್ತೀನಿ ಕೇಳಿ. ಚನ್ನಪಟ್ಟಣ ಲೋಕಲ್ ಬಸ್ ಸ್ಟ್ಯಾಂಡ್ ಹೊಡೆದಾಕಿ ಎಷ್ಟು ವರ್ಷಗಳಾಯಿತು, ಅದ್ರ ಬಗ್ಗೆ ಇನ್ನು ಯಾರು ಎಂಕ್ವೈರಿನೇ ಮಾಡ್ತಾರೆ ಸರ್? ಇನ್ನೇನಿಲ್ಲ, ಆ ಥರ ತುಂಬ ತೊಂದರೆ ಅನಾನುಕೂಲಗಳಾಯ್ತದೆ ನೋಡಿ. ಬಸ್ ಸ್ಟ್ಯಾಂಡ್ ಆ ಮೂಲೆಯಲ್ಲಿ ಹೋಗಿ ಗ್ಲಾಸ್ಗಳೆಲ್ಲ ಹೊಡೆದಾಗೆಲ್ಲ ಸೋರ್ತಾದೆ ಬಸ್ ಸ್ಟ್ಯಾಂಡ್ ಹೇಳಬೇಕು ಅಂದರೆ. ಅಂಡರ್ಗ್ರೌಂಡ್ ಮಾಡಿ ವ್ಯವಸ್ಥೆಗಳು ಇದಾಯಿತು. ಬಟ್ ಈಗಿಂದರವೇ ಎಲ್ಲ ಈ ಕಡೆಯವರು ಸುಭದ್ರ ವ್ಯವಸ್ಥೆಗಳು ಮಾಡಿದ್ರೆ ನಮಗೂ ತುಂಬ ತೊಂದರೆ ಅನುಕೂಲಗಳಾಯ್ತದೆ. ಇನ್ನೇನಿಲ್ಲ ಸರ್, ಅದೇ ಕೇಳ್ಕೊಳ್ತಾರೆ ಸರ್. ಏನೋ ಅಭಿವೃದ್ಧಿ ಆಗ್ತಾ ಇದೆ ಸ್ವಲ್ಪ ರೋಡು ಪಾಡು ಅಲ್ಲಿ ಇಲ್ಲಿ 5 ವರ್ಷದಿಂದ ಸಿಗ್ನಲ್ ಆಗ್ತಾ ಇಲ್ವಲ್ಲ, ಶೇರೋಡ್ತಾವು ದಿಸಕ್ಕೆ 3-4 ಆಕ್ಸಿಡೆಂಟ್ ಆಯ್ತವೆ. ಎಲ್ಲ ನೋಡ್ತಾವ್ರೆ, ಡಿಪಾರ್ಟ್ಮೆಂಟ್ಗೆ ಗೊತ್ತು, MLAಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಒಂದು ಸಿಗ್ನಲ್ ಹಾಕಿ ಇಲ್ಲಿ ಒಂದು ಸಿಗ್ನಲ್ ಆಗ್ತಾ ಇಲ್ವಲ್ಲ ನೋಡಿ, ಎಲ್ಲರಿಗೂ ನೋಡಿ ಆಕ್ಸಿಡೆಂಟ್. ಬಸ್ಗಳು ಇಲ್ಲೇ ನಿಂತ್ಕೋತವೆ. ಆಮೇಲೆ KSRTC ಅವರು ಇಲ್ಲಿಂದ ಹತ್ತಿಸಲ್ಲ, ಆಗಲ್ಲ, ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಬನ್ನಿ ಅಂತಾರೆ. ಎಲ್ಲ ಪ್ರಾಬ್ಲಮ್ಗಳೈತೆ, ಯಾರು ಏನೂ ಕೇಳ್ತಾ ಇಲ್ಲ ಸರ್. ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಏನು ಮೈನಾರಿಟಿ ಫಂಡ್ ಇರಲಿ ಬೇರೆದಿರಲಿ ಕೆಲಸಗಳು ಸ್ಟಾರ್ಟ್ ಆಗಿದೆ. ಈಗ ಮುಂಚೆದಿಂದ ಈಗ ಏನು JDS ಬೆಲ್ಟಲ್ಲಿ ಆಗ್ತಾ ಇರಲಿಲ್ಲ, ಈಗ ಕೆಲಸಗಳು ಇರಲಿ, ರೋಡ್ಸ್ ಇರಲಿ, ಮೋರಿಗಳದ್ದು ಇರಲಿ, ಎಲ್ಲ ವರ್ಕಿಂಗಲ್ಲಿ ಇದೆ ಸರ್. ಫಾಸ್ಟಾಗಿ ವರ್ಕ್ ಆಗ್ತಾ ಇದೆ. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಂತೂ ನಮ್ಮ MLA ಸಾಹೇಬರು ಏನಿದ್ದಾರೆ, ಅವ್ರು ಬರೋ ಮುಂಚೆನೇ DK ಸುರೇಶ್ ಅವರು ಚನ್ನಪಟ್ಟಣಗೆ ಜಾಸ್ತಿ ಗಮನ ಕೊಟ್ಟು ಆವಾಗಲೇ 500 ಕೋಟಿ ಸುಮಾರು 450 ಕೋಟಿ ಅನುದಾನ ತಂದಿದ್ರು. ಆ ಉಪಯೋಗಿಸ್ಕೊಂಡು ಈಗ ನಮ್ಮ ಎಲ್ಲ ಮೈನಾರಿಟಿ ವಾರ್ಡ್ಗಳಲ್ಲಿ ಕೆಲಸ ಅಂತೂ ನಡೀತಾ ಇದೆ ಸರ್. ಸದ್ಯಕ್ಕೆ ನಮ್ಮದು 9ನೇ ವಾರ್ಡು, ನಮ್ಮ ವಾರ್ಡಲ್ಲೂ ಕೆಲಸ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಮಾಡವ್ರೆ, ಇನ್ನು ಸ್ವಲ್ಪ ಪೆಂಡಿಂಗ್ ಉಳಿಸವ್ರೆ. ಇನ್ನು ಸೈಟ್ಗಳಾಗಬೇಕು. ನಾವು ಒಂದು ಸೈಟಲ್ಲೇ 4 ಜನ ಅಣ್ಣ ತಮ್ಮದಿರು, ಒಂದು ಸೈಟಲ್ಲಿ 4 ಜನ ಅಣ್ಣ ತಮ್ಮದಿರಿದ್ದೀವಿ. ಎಕರೆ ಜಮೀನುಗಳವೆ, ಅವ್ರಿಗೇನೆ ಒಂದೊಂದು ಸೈಟ್ ಸಾಕಾಯ್ತಾ ಇಲ್ಲ. ನಾವು ಕೂಲಿ ಮಾಡೋರೇನೆ ಒಂದು ಸೈಟಲ್ಲಿ 4 ಜನ ಅಣ್ಣ ತಮ್ಮದಿರು. ಅದೊಂದು ಸೈಟ್ ಅಭಿವೃದ್ಧಿ ಮಾಡಿಕೊಡ್ಬೇಕು ಅವರು. ಸ್ಮಶಾನ ಒಂದಿರಲಿಲ್ಲ, ಸ್ಮಶಾನ ಒಂದು ಇದು ಮಾಡಿಕೊಟ್ರು ಅಷ್ಟೇ. ಎಲ್ಲ ಚರಂಡಿ ಇವು ಎಲ್ಲ ಕೆಲಸ ಎಲ್ಲ ನಡೀತಾ ಇದೆ. ಇಲ್ಲಿ ಇವರಾಗವ್ರೆ, ಈಗ ಮುಸ್ಲಿಮ್ಸ್ ಅಧ್ಯಕ್ಷರಾಗಿರೋದು ಚೆನ್ನಾಗಿ ನಡೀತಾ ಇದೆ, ಕೆಲಸ ಮಾಡಿಸ್ತಾವ್ರು. ಇವರವರು ಅನುಭವ ಅದೇ ರಾಜಕಾರಣಿಯವರು ಚೆನ್ನಾಗಿ ನಡೀತಾ ಇದೆ ಕೆಲಸ ಮಾತ್ರ. ನಾವು ಸುಮ್ಮನೆ ಹೇಳೋದು ಎಲ್ಲ ಬಂದು ನಡೀತಾ ಇದೆ ಸರ್, ಎಲ್ಲ ಆಯ್ತಾ ಇದೆ. ಅನುದಾನ ಎಲ್ಲ ಬರ್ತಾ ಇದೆ, 2,000 ಬರ್ತಾ ಇದೆ. ಅಕ್ಕಿರು ಕೊಡ್ತಾವ್ರೆ, ಯೂಸ್ ಆಯ್ತಾ ಇದೆ. ಎಲ್ಲ ಉಪಯೋಗ ಆಯ್ತಾ ಸರ್. ನಾವಂತೂ ಮಿಡ್ಲ್ ಕ್ಲಾಸ್ ಜನ, ಯೂಸ್ ಆಯ್ತಾ ಇದೆ ಸರ್ ಮಾತ್ರ, ಅದಂತೂ ಈ ಸತ್ಯ. ನಾನೀಗ ಚನ್ನಪಟ್ಟಣದ ಒಂದು ಟೀ ಅಂಗಡಿಯ ಬಳಿ ಇದ್ದೇನೆ. ಚನ್ನಪಟ್ಟಣ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಇಲ್ವಾ? ಆಗಿಲ್ಲ ಸರ್. ಚನ್ನಪಟ್ಟಣ ರೋಡು ರಸ್ತೆಗಳೆಲ್ಲ ಒಬ್ಬರು ಗಮನ ಕೊಡ್ತಲ್ಲ, ಎಲ್ಲ ಹಳ್ಳ ಬಿದ್ದೋಗಿದೆ. ಬೇವರೋಡು, ನಾಗವಾರ, ಇಡೀ ಚನ್ನಪಟ್ಟಣ ತಾಲೂಕೆ ಹಾಳಾಗಿದೆ. ಒಬ್ಬರು ಬಂದು ನೋಡ್ತಾನೆ ಇಲ್ಲ. ಕ್ಷೇತ್ರಕ್ಕೆ ಬಂದಂತ ಶಾಸಕರು ನಿಮ್ಮ ಕೈಗೆ ಏನಾದ್ರು ಸಿಗ್ತಾರಾ? ನಿಮ್ಮ ಸಮಸ್ಯೆ ಏನಾದ್ರು ಕೇಳ್ತಾರೆ? ಇಲ್ಲಿ ಬೆಂಗಳೂರು ಸೇರ್ಕೋತಾರೆ ಸರ್, ಯಾರು ಸಿಗ್ತಾರೆ? ರೋಡಲ್ಲೇ ಸಿಗಲ್ಲ. ಬಂದರೆ ಯಾರೋ ಸ್ವತಂತ್ರ ಕೇಳ್ರು ಬರ್ಬೋದು, 1 ತಿಂಗಳಿಗೋ 2 ತಿಂಗಳಿಗೋ. ಇಲ್ಲ ಬರಲಿಲ್ಲ ಅಂದರೆ ಬೆಂಗಳೂರಲ್ಲಿ ಕ್ಲಬ್ಬಲ್ಲಿ ಇರ್ತಾರಲ್ಲ. ಕಸದ ಸಮಸ್ಯೆ ಮುಕ್ತಿ ಆಗಬೇಕು, ಚರಂಡಿಗಳು ಸರಿ ಇಲ್ಲ. ಆಮೇಲೆ ತಾಲೂಕು ಆಫೀಸು ಇಲ್ಲೆಲ್ಲ ನಗರಸಭೆಲೆಲ್ಲ ಲಂಚ ಅವತಾರ. ಯಾವುದೇ ಸಣ್ಣ ಪುಟ್ಟ ಕೆಲಸ ಆಗ್ಬೇಕಾದ್ರೂ ಪ್ರತಿಯೊಬ್ಬರಿಗೂ ದುಡ್ಡು ಕೊಡಲೇಬೇಕು. ಕೆಲವು ರಸ್ತೆಗಳನ್ನ ಗುದ್ಲಿ ಪೂಜೆ ಮಾಡಿ DCM ಅವ್ರು ಹೋಗಿರೋದು, ಇನ್ನೂ ಕೆಲಸಗಳೇ ಶುರು ಆಗಲಿಲ್ಲ. ಚುನಾವಣೆಯಾಗ ಆವಾಗಲೇ 6 ತಿಂಗಳಾಯ್ತದೆ, ಯಾವುದೇ ಕೆಲಸಗಳು ಇನ್ನೂ ಶುರು ಆಗಲಿಲ್ಲ. ಎಲ್ಲಿ ಈಗ ನನಗೇನೋ ಏನೂ ಗೊತ್ತಾಗಲಿಲ್ಲ, ಸಾಕ್ಷಿ ತಂದಿರೋದು ಈಗ ಬಂದು ಒಂದು 6 ತಿಂಗಳಾಗಿರ್ಬೋದಲ್ವಾ ಅಷ್ಟೇ. ಅದಕ್ಕೆ ಮುಂಚೆ ಕುಮಾರಣ್ಣವ್ರು ಇದ್ದರು, ಏನಿತ್ತು ಅದೇನೆ. ಇಲ್ಲಿ ಈಗಂತೂ ಹೊಸದಾಗಿ ಏನೂ ಬಂದಂಗೆ ಕಾಣ್ತಾ ಇಲ್ಲ. ನಾನೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಂಗಳವಾರಪೇಟೆ ಗ್ರಾಮದಲ್ಲಿದ್ದೀನಿ. ಈಗ ಇಲ್ಲಿಯ ಗ್ರಾಮಸ್ಥರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಅಭಿವೃದ್ಧಿ ಅನ್ನೋ ಪದದ ಅರ್ಥನೇ ನನಗೆ ಚನ್ನಪಟ್ಟಣದಲ್ಲಿ 6 ತಿಂಗಳಿಂದ ಕಣ್ಮರೆ ಹೋಗಿದೆ ಸರ್. ಈ ಪಕ್ಕದ ರೋಡಲ್ಲಿ ಎಲೆಕ್ಷನ್ ಮುಂಚೆ ನಮ್ಮ ಉಪಮುಖ್ಯಮಂತ್ರಿಗಳೇ ಬಂದು 50 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದೀನಿ ಅಂತ ಹೇಳಿಕೆ ಕೊಟ್ಬಿಟ್ಟವ್ರು ಓಪನ್ ಆಗಿ. ಬಟ್ 6 ತಿಂಗಳಾದ್ರೂ ಇವತ್ತಿನವರೆಗೂ ಅದ್ರದ್ದು ಏನಾಯಿತು ಅನ್ನೋ ಮಾಹಿತಿನೂ ಸಹ ಜನಸಾಮಾನ್ಯರಿಗಿಲ್ಲ. ಈ ಹಿಂದೆ 3,000 ಏನೋ ಸೈಟ್ ಕೊಡ್ತೀನಿ, ಬಡವ್ರಿಗೆ ಹಂಚ್ಬಿಡ್ತೀನಿ, ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ ಅಂತಂದರು. ಇವತ್ತಿನವರೆಗೂ ಅದ್ರ ಸದ್ದು ಇಲ್ಲ, ಸುದ್ದಿನೂ ಇಲ್ಲ. 100ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಯೋಗೇಶ್ವರ್ಗೆ? ಸರ್, 6 ತಿಂಗಳು ಇದು ಪ್ರೀಮೆಚೂರ್ಡ್ ಅಂತ ಅನ್ಬೋದು. ಇನ್ನೊಂದು 6 ತಿಂಗಳಾದ್ಮೇಲೆ ಬೇಕಾದ್ರೆ 100ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅಂತ ಯೋಚನೆ ಮಾಡ್ಬೋದು. ಯಾಕಂದ್ರೆ 6 ತಿಂಗಳಲ್ಲಿ ಅವ್ರು ಅಲ್ಲಿ ಸೆಟ್ಲ್ ಆಗೋದೇ ಇನ್ನೂ ಅವ್ರಿಗೆ ಡೌಟ್ ಆಗಿ ಹೋಗೈತೆ. ನಾನು BJPನ, ಕಾಂಗ್ರೆಸ್ಸಾ ಇಲ್ಲ ನಾನು ಇಂಡಿಪೆಂಡೆಂಟ್ ಅನ್ನೋದೇ ಅವ್ರಿಗೆ ಇನ್ನೂ ಕನ್ಫರ್ಮ್ ಇಲ್ಲ. ಆ ಉದ್ದೇಶಕ್ಕೆ ಅವ್ರಿಗೆ ಮಾರ್ಕ್ಸ್ ಕೊಡಬೇಕಾ? ಅವ್ರ ಎಕ್ಸಾಮೇ ಬರ್ದಿಲ್ಲ ಅಂತ ಅನ್ಕೋಬೋದು. ಇನ್ನು ಅವ್ರ ಎಕ್ಸಾಮ್ಗೆ ಹೋಗಿಲ್ಲ.
ನೋಡೋಣ ಬೇಕಾದ್ರೆ ನೆಕ್ಸ್ಟ್ ಟೈಮು ಇನ್ನೊಂದು 6 ತಿಂಗಳಾದಮೇಲೆ ಇವರ ಕಾರ್ಯವೈಖರಿ ಯಾವ ಥರ ಇದೆ ಅಂತ ಹೇಳ್ಬೋದು. ಯಾವುದೇ ಒಂದು ಕೆಲಸ ಮಾಡಿಸ್ತಾ ಇದ್ದೀನಿ ಅಂತ ಯೋಗೇಶ್ ಅವರು ಅಂತವ್ರೆ ಅಂದರೆ ಅದೇನೇ ಅನುದಾನ ಇದ್ರು ಕುಮಾರಣ್ಣನ ಫೀಲ್ಡಲ್ಲಿ ಏನು ಅನುದಾನ ಬಂದಿತ್ತು ಅದ್ರ ಕೆಲಸನೇ ಮಾಡಿಸ್ತಾ ಇರೋನ ಇವರಿಂದ ಈಗಿಂದ ತಂದು ಮಾಡಿಸ್ತಾ ಇರುವಂಥ ಯಾವುದೇ ಅನುದಾನ ತಂದು ಮಾಡ್ತಾ ಇರುವಂಥ ಕೆಲಸಗಳು ಇಲ್ಲ ಸರ್. ಆದರೆ 500 ಕೋಟಿ ಅನುದಾನ ನಮಗೆ ವಿಶೇಷವಾಗಿ ಬಂದಿದೆ, ಇನ್ನೂ ಕೂಡ ಬರ್ತಾ ಇದೆ, ಟೆಂಡರ್ಗಳು ಆಗ್ತಿದೆ ಅಂತ ಯೋಗೇಶ್ವರ್ ಅವರು ಹೇಳ್ತಾವ್ರಲ್ಲ. ಅಲ್ಲ, ಅದು ಅದನ್ನ ರಾಜ್ಯಪತ್ರ ಪೇಪರಲ್ಲಿ ಹಾಕಿದ್ದೀನಿ, ರಾಜ್ಯಪತ್ರ ಹೊರಡಿಸಿ 500 ಕೋಟಿ ತಂದಿರೋದ ಇವರು. ಎಲ್ಲೆಲ್ಲಿ 500 ಕೋಟಿಯ ಕಾಮಗಾರಿಗೆ ಎಲ್ಲೆಲ್ಲಿ ಹಾಕಿದ್ದಾರೆ ಅನ್ನೋದಕ್ಕೆ ರಾಜ್ಯಪತ್ರ ಹೊರಡಿಸಿ ಇವರು ಬಂದ ಮೇಲೆ ತಂದಿರುವಂಥದ್ದು ಕುಮಾರಣ್ಣ ಫೀಲ್ಡಲ್ಲಿ ಬಂದಿರುವಂಥ ದುಡ್ಡು ಅದ್ರ ಬಗ್ಗೆ ಇದ್ರ ಬಗ್ಗೆ ಎರಡನ್ನೂ ಪೇಪರಲ್ಲಿ ಹಾಕಿ ಜನಗಳಿಗೆ ಚನ್ನಪಟ್ಟಣ ಜನಕ್ಕೆ ಗೊತ್ತಾಗುವಂಗೆ ಮಾಡಿದ್ರೆ ಅದು ಆಗ ಇವ್ರು ತಂದಿದ್ದಾರೆ ಅನ್ನೋದು ಒಂದು ಜನಗಳಿಗೆ ಗೊತ್ತಾಗುತ್ತೆ. ಯಾವ ಕೆಲಸನೂ ಆಗ್ತಿಲ್ಲ ಸರ್. ಕೆಲಸಗಳೆಲ್ಲ ಅಧಿಕಾರಿಗಳೆಲ್ಲ ಎಲ್ಲೋದ್ರು ಕಮಿಷನ್ ಲೆಕ್ಕಾಚಾರದಲ್ಲೇ ಇರ್ತಾರೆ. ಜನಗಳು ಕೆಲಸಗಳು ಯಾವ ಕೆಲಸನೂ ಒಂದು ಕೆಲಸಗಳು ಮಾಡಿಕೊಡ್ತಾ ಇಲ್ಲ. ಎಲ್ಲ ಕೆಲಸಗಳಲ್ಲೂ ಪೆಂಡಿಂಗೆ. ಇವರವು ಅಧಿಕಾರಿಗಳಿಂದನೂ ಎಲ್ಲ ಪೆಂಡಿಂಗೆ. ಶಾಸಕರ ಹುಟ್ಟೂರಾದಂಥ ಚೆಕ್ಕೆರೆ ಗ್ರಾಮದಲ್ಲಿದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಜನರಿದ್ದಾರೆ. ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಅಭಿವೃದ್ಧಿ ವಿಚಾರವಾಗಿ ಏನೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್. ಇಲ್ಲಿ ಬರ್ತಾರೆ, ಇಲ್ಲಿ ಜನಗಳ ಸಮಸ್ಯೆ ಕೇಳ್ತಾರೆ ಸರ್. ನಮ್ಮ ಶಾಸಕರು ಇಲ್ಲೆಲ್ಲ ಅವ್ರನ್ನೇ ಡೆವಲಪ್ಮೆಂಟ್ ಮಾಡಿದ್ದಾರೆ. ಎಷ್ಟು ದಿನಕ್ಕೊಂದ್ಸತಿ ನಿಮ್ಮ ಕೈಗೆ ಸಿಗ್ತಾರೆ? ನಿಮ್ಮ ಸಮಸ್ಯೆನ ಹೇಳ್ಕೊಳ್ಳಿಕ್ಕೆ ಅಥವಾ ಅದನ್ನು ಪರಿಹಾರ ಮಾಡಲಿಕ್ಕೆ ಮಾರ್ಗದರ್ಶನ ಏನಾದ್ರು ನೀಡ್ತಾರೆ ಅಥವಾ ಅಧಿಕಾರಿಗಳಿಗೆ ಸಲಹೆಯನ್ನು ಕೊಡ್ತಾರೆ? ಸರ್ ಸಿಗ್ತಾ ಇರ್ತಾರೆ, ಮಾತಾಡಿದ್ರೆ ಸಿಗ್ತಾ ಇರ್ತಾರೆ, ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ, ಕೆಲಸ ಮಾಡ್ತಾರೆ ಸರ್. ಮೊದಲನೇದಾಗಿ ನೀರಾವರಿನೇ ಮುಖ್ಯ. ಅದೊಂದು ಸಮಸ್ಯೆ ಬಗೆಹರಿದ್ರೆ ಜನ ತಾನೇ ನೀರಿಲ್ಲ ಅಂದಿದ್ರೆ ಏನೂ ಮಾಡೋಕ್ಕಾಗ್ತಿರಲಿಲ್ಲ. ಈಗ ಜನ ವಲಸೆ ಹೋಗ್ಬೇಕಾಗೋದು. ಕೆರೆಗೆ ನೀರು ಬಿಟ್ಟ ಮೇಲೆ ಜನ ಅವರೇ ಅಭಿವೃದ್ಧಿ ಹೊಂದ್ಕೊಂಡವ್ರೆ. ಜೊತೆಗೆ ಅವರಾದಮೇಲೆ ನಮ್ಮ ಗ್ರಾಮಕ್ಕೆ ಮಸಾಣ ಇರಲಿಲ್ಲ, ನಮ್ಮ ಒಕ್ಕಲಿಗರು ಇರಲಿಲ್ಲ, ಎಸ್ಸಿಗೂ ಇರಲಿಲ್ಲ, ಇಬ್ಬರಿಗೂ ಅವರೇ ಮಾಡಿಕೊಟ್ಟದ್ದು. ಆಮೇಲೆ ರಸ್ತೆಗಳೆಲ್ಲ ಚೆನ್ನಾಗವೆ. ಜೊತೆಗೆ ಎಲ್ಲ ಶಾಸಕರಿಗೆ ಹೋಲಿಸಿದ್ರೆ ಇವರು 100ಕ್ಕೆ 100 ಬೆಸ್ಟ್. ಕರೆಂಟ್ ಏನಾರು ಮಾಡ್ತಾವ್ರೆ, ನಾರು ಹಾಕಿಸ್ತಾವ್ರೆ, ಸೋಮೇಶ್ವರನ ದೇವಸ್ಥಾನಕ್ಕೆ ಎಲ್ಲ ಮಾಡ್ತಾವ್ರೆ. ನಮ್ಗೇನು ನಾವು ದೂರ ಅವಿ, ಅವ್ರು ದೂರ ಅವ್ರೆ, ನಾವೇನಂತ ಕೇಳಮಪ್ಪ ಅವ್ರ, ಇನ್ನೇನು ಕೇಳೋಕ್ಕಾಗತ್ತು. ಊರಿಗೆ ಬಂದಾಗ ಮಾತಾಡಿಸ್ತಾರೆ. ಏನು ಹಾಲು ಹಾಕ್ತಾರೆ, ಹಾಲೊಂದು ಇದು ಮಾಡಿಕೊಡ್ತಾರೆ. ನಮ್ಗೇನು ಮನೆ ಮಠ ಯಾರನ್ನ ಕೇಳಿಯಪ್ಪ ಅವ್ರ, ಇವತ್ತು ಬರ್ತಾರೆ ನಾಳಕ್ಕೆ ಹೋಯ್ತಾರೆ, ಏನಂತ ಕೇಳಮ್ಮ, ಏನೋ ನಮ್ಮ ಕೈಲಾದದ್ದು ನಾವು ಮಾಡ್ಕೊಯ್ತೀವಿ ಮಗ, ಅವ್ರ ಕೈಲಾದದ್ದು ಅವ್ರು ಮಾಡ್ಕೋತಾರೆ. ಕೆಲಸ ಕಾರ್ಯಗಳು ಏನಾರು ಮಾಡ್ಯಾರ? ರೋಡು ಚರಂಡಿ ಅದೇ ಊರುಗಳು ಯಜಮಾನ್ರುಗಳವ್ರಲ್ವೇ, ಅವರು ಎಲ್ಲ ಕೇಳ್ಕೊಂಡು ಮಾಡ್ಕೋತಾರೆ. ನಮ್ದು ನಾವೆಲ್ಲ ಲೆಕ್ಕ, ನಮ್ಗೆ ನಾವೆಲ್ಲ ಮಾತಾಡಕ್ಕೆ ಬಂದದ ಕೇಳಕ್ಕೆ ಬಂದದವ್ರು, ಅವರೇ ಕೇಳ್ತಾರೆ, ಅವರೇ ಮಾಡ್ತಾರೆ. ನಮಗೂ ಚರಂಡಿ ಎಲ್ಲ ಮಾಡಿಕೊಟ್ಟವ್ರು, ಮತ್ತೆ ನಮಗೇನು ಮಾಡಿಕೊಟ್ಟವ್ರು. ಹೇಗೇಶನ್ ಕಡೆಯಿಂದ ಮಾಡಿಕೊಟ್ಟವ್ರು ನಮ್ಗೆ ಚರಂಡಿನ ನಮ್ಮ ಬೀದಿಲಿ. ಶಾಸಕರು ಬರ್ತಿರ್ತಾರ, ಏನು ಅಭಿವೃದ್ಧಿ ಕೆಲಸಗಳಾಗಿದ್ಯಾ? ಬರ್ತಾರೆ, ಆಯ್ತಾವೆ. ಏನೇನು ಅಭಿವೃದ್ಧಿ ಆಗಿದೆ? ಮಾಮೂಲಿ ರೋಡ್ ಕೆಲಸ, ಕೆರೆ ಕಟ್ಟೆ ಕೆಲಸ. ಈಗ ಯಾರ ಕೆಲಸ ಬೇಕು ಅಂದವರು ಅವ್ರಿಗೆಲ್ಲ ಸಹಾಯ ಮಾಡ್ತಾವ್ರೆ. ಇನ್ನೇನು ಮಾಡಬೇಕು, ಎಲ್ಲ ಮಾಡ್ತಾವ್ರಲ್ಲ. ಕಷ್ಟ ಸುಖ ಆಗಿರ್ಬೋದು, ಆಮೇಲೆ ನಿಮ್ಗೆ ಏನೋ ಸಮಸ್ಯೆ ಇದ್ರೆ ಅದನ್ನೆಲ್ಲ ಪರಿಹಾರ ಮಾಡ್ಕೊಡ್ತಾರೆ ಏನಂತ? ಕಷ್ಟ ಸುಖ ಯಾವುದು ಇಲ್ಲ, ಎಲ್ಲಾನು ಮಾಡ್ತಾರೆ. ಏನು ಮಾಡಲ್ರು ಅಂತಲ್ಲ, ಮಾಡ್ತಾರೆಲ್ಲ. ಊರಿಗೆ ಬರ್ತಾರೆ, ಒಯ್ತಾರೆ. ಏನಾರ ಮದುವೆ ಫಂಕ್ಷನ್, ಯಾರ ಸಾವಿದ್ರೆ, ಊರಲ್ಲಿ ಏನಾರ ದೊಡ್ಡ ಫಂಕ್ಷನ್ ಆದರೆ ಬರ್ತಾರೆ, ಎಲ್ಲ ಮಾಡ್ತಾರೆ. ನಾನೀಗ ಚನ್ನಪಟ್ಟಣದ ಕ್ಷೇತ್ರದ ಚಕ್ಲೂರು ಗ್ರಾಮದಲ್ಲಿದ್ದೀನಿ. ನಿಮ್ಮ ಶಾಸಕರು ಏನಾರು ಹೇಳಿದಾರ, ಸಮಸ್ಯೆನ ಬಗೆಹರಿಸಿದಾರ? ಏನು ಬಂದಿಲ್ಲ ಅವ್ರು. ನಮಗೇನು ಆಶ್ವಾಸನೆ ಏನು ಕೊಡಲಿಲ್ಲ. ಇಲ್ಲಿಯವ್ರು ಯಾರೋ ಹೋಗೇನೋ ಕೆಲಸ ಕಾರ್ಯ ಮಾಡೋರೇನೋ ಅಷ್ಟೇ. ಆಗಿನ ಕೆಲಸ ಎಷ್ಟೋ ಅಷ್ಟೇ, ಇತ್ತಿರ್ಗ ಹೊಸ್ದಾಗಿ ಏನು ಮಾಡ್ತಾರೆ. ನಿಮ್ಮ ಶಾಸಕರು ಬರ್ತಾರಾ? ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದೆಯಾ? ಬರ್ತಾರೆ, ಹೋಳ್ಗೇಶ್ವರ ಬರ್ತಾರೆ. ಯಾವಾಗಾರ ಒಂದು ದಿವಸ ಅಷ್ಟೇ. ಮತ ಕೇಳೋದು ಬಿಟ್ಟರೆ ಮತ್ತೇನು ಈ ಕಡೆ ಏನು ತಲೆ ಆಗ್ತಿಲ್ವಾ ಏನಂತ? ಏನಿಲ್ಲ, ಹಂಗೆ ಹಿಂಗೆ ಬಂದು ಹೋಯ್ತಾರೆ ಅಷ್ಟೇ. ಸರ್, ಇಲ್ಲಿ ಚನ್ನಪಟ್ಟಣ ತಾಲೂಕಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಮಕ್ಕಳು ಡಾಕ್ಟ್ರ್ ಇಲ್ಲ. ಮಕ್ಕಳು ಡಾಕ್ಟ್ರ್ ಹೋಗಿ ಆದ್ರೂ ಒಂದು 9 ತಿಂಗಳಾಯಿತು. ಯಾರು ಬರ್ತಾರೆ ಒಂದು ಸರಿಯಾಗಿ. ಆಮೇಲೆ ಗೌರ್ಮೆಂಟ್ ಆಸ್ಪತ್ರೆ ಡಾಕ್ಟ್ರು ಟೈಮಿಂಗ್ ಸರಿಯಾಗಿ ಬರೋಲ್ಲ. 11 ಗಂಟೆಗೆ ಬರ್ತಾರೆ. ನೋಡಿದ್ರೆ ಆ ಆಸ್ಪತ್ರೆ ಈ ಆಸ್ಪತ್ರೆ ಅಂತ ಹೇಳ್ತಾರೆ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಸರಿಯಾಗಿ, ಸೀಟ್ನ ವ್ಯವಸ್ಥೆ ಇಲ್ಲ. ಬಿಸಿಲಲ್ಲಿ ಒಣಗ್ತಾ ಇರುತ್ತೆ. ಪಾರ್ಕಿಂಗಲ್ಲಿ 15 ರೂಪಾಯಿ 20 ರೂಪಾಯಿ ತಗೋತಾರೆ, ಆದರೂ ಏನೂ ಪ್ರಯೋಜನ ಇಲ್ಲ. ಸೇಫ್ಟಿ ಇಲ್ಲ ಸರ್. ಆಮೇಲೆ ಸರಿಯಾಗಿ ಕರೆಂಟ್ಗಳು ಅವು ಇವು ಸ್ವಲ್ಪ ತಾಪತ್ರ ಇದೆ.
ಒಟ್ಟಿನಲ್ಲಿ ಚನ್ನಪಟ್ಟಣೇನಂತ ಅಭಿವೃದ್ಧಿ ಮಾಡಲಿಲ್ಲ. ಶಾಸಕರು ಹಳ್ಳಿಗಳೆಲ್ಲ ಮರ್ತ್ಬಿಟ್ಟವ್ರೆ. ಆಮೇಲೆ ಯಾವ್ದಾರ ಪಂಚಾಯತಿಲಿ ಕೆಲಸ ಆಗಬೇಕಂದ್ರೆ ಎಲ್ಲ ಬರೀ ಕಮಿಷನ್ನು, ತಾಲೂಕು ಪಂಚಾಯತಿಲಿ ಅಲ್ಲೂ ಬರೀ ಕಮಿಷನ್, 100-200 ರೂಪಾಯಿ ಕೆಲಸ 1000 ರೂಪಾಯಿ ತಗೋತಾರೆ. ಸರಿಯಾಗಿ ಕೆಲಸ ಮಾಡಿಕೊಡಲ್ಲ. ಆಮೇಲೆ ರೆಸ್ಪಾನ್ಸ್ ಇಲ್ಲ. ಸಿ ಪಿ ಯೋಗೇಶ್ವರು ನಮ್ಮ ಗ್ರಾಮಕ್ಕೆ ಸ್ಥಳೀಕ ಎಲ್ಲ ಮಾಡಿದ್ದಾನೆ. ಇವತ್ತು ನಮ್ಮೂರಿನ ಮಣ್ಣಿನ ಮಗ ಅವನು. ಸಿ ಪಿ ಯೋಗೇಶ್ವರ ಏನು ದೊಡ್ಡದವನೆಲ್ಲ, ನಮ್ಮ ಗ್ರಾಮದ ಮಣ್ಣಿನ ಮಗ, ನಮ್ಮ ಊರಿನ ಮಗ. 100ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 75-80 ಅವ್ನು ಗೆಲ್ಲುವುದು ಇದೆ. ನಾನೀಗ ಹುಣಸನಹಳ್ಳಿ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ ಇಲ್ಲಿಯ ನಿಮ್ಮ ಶಾಸಕರು. ಯಾರು ಏನು ಮಾಡಿಕೊಡ್ಲಿಲ್ಲ. ಇಲ್ಲಿ ತೋಪೆಯಲ್ಲಿ ಮಳೆ ಹೋದದ್ದು ನೀರೆಲ್ಲ ತೋಪೆಯಲ್ಲಿ ನಿಂತ್ಕೋತದೆ. ಟ್ಯಾಕ್ಟ್ರದ್ದು ಅನುಕೂಲ ಇಲ್ಲ, ಇಲ್ಲಿ ನೀರು ಬಂದದ್ದು ಅನುಕೂಲ ಇಲ್ಲ. ಚರಂಡಿ ಮಾಡಬೇಕು, ತೊರೆಗೆ ಬಿಟ್ಕೊಡ್ಬೇಕು. ಅದು ಬಿಟ್ರೆ ಇನ್ನೇನು ಅನುಕೂಲ ಇಲ್ಲ. ಇಲ್ಲಿ ಗೆದ್ದವ್ರದ್ದು ಏನು ಅನುಕೂಲ ಇಲ್ಲ. ಅವ್ರವ್ರು ನೋಡ್ಕೋತಾರೆ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಇಲ್ಲಿ. ಚೋಟ್ರಿಯ ಚೋಟ್ರಿ ಕಟ್ಟಿಸ್ಕೊಡಲ್ಲ, ಸೈಟ್ ಕೊಡ್ತೀನಿ ಅಂದರು ಎಲೆಕ್ಷನ್ ಮುಂದೆಗೆ. ಅದು ಯಾರಿಗೂ ಸೈಟ್ ಕೊಡಲಿಲ್ಲ. ಸೈಟ್ ಕೊಟ್ಟೆ ಕೊಡ್ತೀವಿ ಅಂತಂದ್ರು, ಒಬ್ರಿಗೂ ಒಂದು ಸೈಟ್ ಕೊಡಲಿಲ್ಲ. ಬರ್ಕೊಂಡ್ರು, ಯಾರಿಗೂ ಸೈಟ್ ಕೊಡಲ್ಲ. ಗೆದ್ರು ಅವ್ರ ಮನೇಲವ್ರೆ, ಒಬ್ರಿಗೂ ಏನಕ್ಕೂ ಕೊಡಲಿಲ್ಲ. ಕೆಲಸ ಏನು ಮಾಡಿಲ್ಲ ಇಲ್ಲಿ ಸಹ. ಸುಮ್ಮನೆ ಬರ್ತೀವಿ ಅಂತಾರೆ, ಈ ಎಲೆಕ್ಷನ್ ಮುಗಿಲಿ ಬರ್ತೀವಿ ಅಂತಾರೆ, ಮಾಡಿಕೊಡ್ತೀವಪ್ಪ ಅಂತಾರೆ, ಬರೋಲ್ಲ, ಮಾಡಲ್ಲ. ಈಗ ಎಲೆಕ್ಷನ್ ಮುಗಿತಲ್ರ, ಎಲೆಕ್ಷನ್ ಮುಗಿದ್ಮೇಲೆ ಬಂದೆ ಅವ್ರು ಊರಿಗೆ ಬರಲಿಲ್ಲ. ಅವ್ರೂ ಬರಲಿಲ್ಲ. ಯಾವ ಚರಂಡಿಗಳು ಮಾಡಲಿಲ್ಲ, ಏನು ಮಾಡಲಿಲ್ಲ ಸರ್. ನಾನೀಗ ಕೋಡಂಬಳ್ಳಿ ಗ್ರಾಮದಲ್ಲಿದ್ದೀನಿ. ಶಾಸಕರು ನಿಮ್ಮ ಕೈಗೆ ಸಿಗ್ತಾರ ಏನೋ? ಅವರಲ್ಲಿ ಸಿಕ್ಕಾರ ನಮಗೆ ಸಿಕ್ಕಲ್ಲ. ನೋಡಿದಿರ ಒಲಿ ಶಾಸಕರನ್ನ? ಶಾಸಕರನ್ನ ನೋಡೇ ಇಲ್ವಾ ಇದುವರೆಗೂ? ಅವರೆಲ್ಲ ಓಟ್ ಕೇಳುವಾಗ ಬಂದ್ರು, ಓಟ್ ಹಾಕಿಸ್ಕೊಂಡ್ರು, ಹೋದ್ರು ಅಷ್ಟೇ. ಅದಾದ್ಮೇಲೆ ಮತ್ತೆ ಬಂದೇ ಇಲ್ಲ. ಬಂದೇ ಇಲ್ಲ. ಈಗ ಕನ್ನಡ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರದಿಂದ ಬಹಳಷ್ಟು ಅಭಿವೃದ್ಧಿ ಈಗ ಆಗ್ತಾ ಇದೆ. ಒಂದು ರೋಡ್ ಆಗಿರ್ಬೋದು, ಮತ್ತು ಕೆರೆ ಕಟ್ಟೆಗಳಲ್ಲಿ ಹೂಳೆತ್ತಿರ ಆಗ್ಬೋದು, ಮತ್ತು ಅಣೆಕಟ್ಟುಗಳು, ಹೊಳೆಗಳಿಗೆ ಅಣೆಕಟ್ಟು ಅಭಿವೃದ್ಧಿ ನಡೀತಾ ಇದೆ. ಅದರಿಂದ ಏನು ಸರ್ಕಾರದಲ್ಲೇ ಒಳ್ಳೆಯ ಅಭಿವೃದ್ಧಿ ಇದೆ. ನಾನೀಗ ಕೋಡಂಬಳ್ಳಿ ಗ್ರಾಮದ ಗ್ರಾಮಸ್ಥರನ್ನ ಮಾತನಾಡಿಸೋ ಹೋಗ್ತೀನಿ. ಹಾಗೆ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ರೀತಿಯ ಕೆಲಸ ಕಾರ್ಯಗಳಾಗ್ತಿದೆಯಾ? ಇನ್ನೂ ಏನಾದ್ರು ಸಮಸ್ಯೆಗಳಿದೆಯಾ? ಆಗ್ತಾ ಇದೆ ಸರ್, ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಯೋಗೇಶ್ವರ ಅವ್ರು ಬಂದ ಮೇಲೆ ಚೆನ್ನಾಗಿ ಆಗ್ತಾ ಇದೆ. ಅದಕ್ಕಿಂತ ಮೊದಲೇ ಕುಮಾರಸ್ವಾಮಿ ಅವರು ಇದ್ದಾಗಲೂ ಭಾಳಷ್ಟು ಕೆಲಸ ಅದು. ಇವಾಗ ಯೋಗೇಶ್ವರ ಅವ್ರು ಬಂದ ಮೇಲೆ ಅವರು ಪ್ರತಿ ಗ್ರಾಮ ಪಂಚಾಯತಿಗಳಿಗೂ ವಿಸಿಟ್ ಕೊಡ್ತಾರೆ. ಬಂದು ಯಾವುದೇ ದೇವಸ್ಥಾನ ಏನಾದ್ರು ತೊಂದರೆ ಇದೆಯಾ, ಏನಿದೆ, ಬಂದು ಹೋದ ವಾರ ಎಲ್ಲ ಬಂದಿದ್ದರು, ಎಲ್ಲ ಮಾಡ್ತಾಯಿದ್ದಾರೆ. ಈ ನಮ್ಮ ಚನ್ನಪಟ್ಟಣದಲ್ಲಿ ಅಂದರೆ ಒಂದು ಸ್ವಲ್ಪ ಹೈಟೆಕ್ ಆಸ್ಪತ್ರೆ ಬೇಕು. ಹಾಸ್ಪಿಟ್ಲಿಗೆ ಸ್ವಲ್ಪ ವ್ಯವಸ್ಥೆ ಚೆನ್ನಾಗಿಲ್ಲ ಅಷ್ಟು. ಆಸ್ಪತ್ರೆ ಆದರೆ ಇನ್ನೂ ಒಳ್ಳೆಯದು. ಮತ್ತು ಇಲ್ಲಿ ನಮ್ಮ ಹಳ್ಳಿಗಳು ಗ್ರಾಮ ಪಂಚಾಯತಿಲಿ ನಾವು ಚನ್ನಪಟ್ಟಣಕ್ಕೆ ಹೋಗೋದು ಸ್ವಲ್ಪ ಕಡಿಮೆ ಮಾಡಬೇಕು ಅಂತಂದರೆ ಇಲ್ಲಿ ಪಂಚಾಯತಿ ಲಿಮಿಟಲ್ಲಿ ಒಂದು ಒಳ್ಳೆ ಆಸ್ಪತ್ರೆ ಆಗಬೇಕು. ಈಗ ನಮ್ಮ ಜೊತೆ ಗ್ರಾಮದ ಹಿರಿಕರಿದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಏನೇನೆಲ್ಲ ಕೆಲಸಗಳ ಮಾಡಿದ್ದಾರೆ, ಏನೇನೆಲ್ಲ ಕೆಲಸ ಮಾಡಿದ್ದಾರೆ? ಏನು ಕೆಲಸ ಮಾಡಿಲ್ಲ, ಮಣ್ಣು ಮಾಡಿಲ್ಲ, ಏನು ಮಾಡಲಿಲ್ಲ. ಹಾಗೇನ ನಾ ಗೆಲ್ತೀನಿ ಮಾಡ್ತೀನಿ ಇದ್ದಿದ್ದ, ಏನು ಮಾಡಲಿಲ್ಲ. ಆಮೇಲೆ ಕೆರೆಗೆ ಎಲ್ಲ ಕೆರೆಗೂ ಅವರು ಡಿ ಕೆ ಶಿವಕುಮಾರ್ ಅವರು ಬಾಸ್ ಕಡೆ ನೀರು ತುಂಬ್ದಂಗೆ, ಕೆರೆ ತುಂಬ್ದಂಗೆ ಅವೆ. ನಮ್ಮ ಕಡೆ ಒಂದು ಕೆರೆ ತುಂಬಲಿಲ್ಲ, ನೀರಿಲ್ಲ, ಏನಿಲ್ಲ. ಬರ್ತಾನೆ ಬಾಯಿ ಹಂಗೆ ಹೋಯ್ತಾನೆ ಅಷ್ಟೇ. ಅಭಿವೃದ್ಧಿ ವಿಚಾರವಾಗಿ ಎಷ್ಟು ಮಾರ್ಕ್ಸ್ನ ಕೊಡ್ತೀರಿ? 100ಕ್ಕೆ ಒಂದು 20-30 ಕೊಡ್ಬೋದು ಅಷ್ಟೇ. ಇಂತ ಕೇಳಿ ರೈತರಿಗೆ ಸೌಲಭ್ಯ ಮಾಡಿದ್ವಿ ಅಂತ ಅನುಕೂಲ ಮಾಡ್ಕೊಂಡು ಕರ್ಕೊಬರ್ರಿ ಅಂತ ಕರ್ಕೊಬರ್ರಿ ಅವನ್ನ. ಏನು ಮಾಡ್ತು ಕರ್ಕೊಬರ್ರಿ ಚನ್ನಪಟ್ಟಣ ತಾಲೂಕಲ್ಲಿ ಏನು ಮಾಡಿ ಎತ್ತಿ ನಿಲ್ಲಿಸಿದಾನೆ ಇಲ್ಲಿ. ಯಾರು ಮಾಡಿ ಏನು ನಿಲ್ಲಿಸಿದಾರೆ ಇಲ್ಲಿ? ಡಿ ಕೆನೇ ಆಗಲಿ, ಸಿದ್ದರಾಮಯ್ಯ ಆಗಲಿ, ನಮ್ಮ ಹೇಗೆ ಆಗಲಿ, ಏನು ಮಾಡಿದ್ರು? ಕೆಲಸ ಮಾಡಿ ಊರು ಸುತ್ತ ನೋಡ್ಕೊಬಂದು ನೀನು ಹೋಗಿ. ಕುಡಿ ನೀರಿಗೆ ಮಾಡ್ಕೊಂಡು ನೋಡಪ್ಪ ಅನುಕೂಲ ಮಾಡೋಣ. ಕುಡಿ ನೀರಿಗೆ ಮಾತ್ರ ಭಾರಿ ಅನುಕೂಲ ಮಾಡೋಣ ಸರ್. ಫಸ್ಟು ಈ ಫ್ರೀ ಅನ್ನೋದನ್ನ ನಿಲ್ಲಿಸಬೇಕು. ಶಾಲಾ ಕಾಲೇಜ್ ಮಕ್ಳಿಗೆ ಮಾತ್ರ ಫ್ರೀ ಬಸ್ಸು, ಫ್ರೀ ಎಜುಕೇಷನ್ ಮಾಡಲಿ. ಫ್ರೀ ಅನ್ನು ಮಾಡಿಬಿಟ್ರು, ಎಲ್ಲ ಐಟಮ್ನು ರೇಟ್ ಎಲ್ಲ ಜಾಸ್ತಿ ಮಾಡಿಬಿಟ್ಟವ್ರೆ. ಆಮೇಲೆ ಇಲ್ಲಿ ನಮ್ಮ ಕೋಡಂಬಳ್ಳಿ ಈ ನೇರದಲ್ಲಿ ಪ್ರತಿಯೊಂದು ದಿನವೂ ಒಂದೊಂದು ಆಕ್ಸಿಡೆಂಟ್ ಆಯ್ತಿದೆ. ರೋಡು ನಮಗೆ ಅಗಲ ಮಾಡಬೇಕು, ಡ್ರೈನೇಜ್ ಕ್ಲೀನ್ ಮಾಡಬೇಕು, ಅಷ್ಟೇ ಸರ್ ನಾವು ಹೇಳೋದು. ಅಭಿವೃದ್ಧಿ ಮಾಡ್ತಾರಲ್ಲ, ಇವತ್ತು ಬಂದು ಒಂದು ರಸ್ತೆ ಕಾಂಕ್ರೀಟ್ ಮಾಡಿದ್ದಾರೆ. ಮತ್ತು ಸ್ಕೂಲು ಕಾಲೇಜ್ ಭೇಟಿ ಕೊಟ್ಟು ಅಲ್ಲೂ ಅದಕ್ಕೆ ಆದಷ್ಟು ಬೇಗ ಅನುದಾನ ಮಾಡಿಕೊಟ್ಟು ಸ್ಕೂಲು ಕಾಲೇಜ್ ಕಟ್ಕೊಡ್ತೀನಿ ಎಂದವ್ರೆ. ಇದೇ ನಮ್ಮೂರು ದೇವಸ್ಥಾನಕ್ಕೆ ಗೋಪುರ ಇಲ್ಲ. 2 ಕೋಟಿ ಖರ್ಚು ಮಾಡಿ ಅವ್ರ ಹತ್ರ ಕಲೆಕ್ಟ್ ಮಾಡಿ ನಂದು ವೈಯಕ್ತಿಕವಾಗಿ ಕೊಟ್ಟು ಇದನ್ನು ಆದಷ್ಟು ಬೇಗ ಇನ್ನು 2 ವರ್ಷದಲ್ಲಿ ಇದು ಗೋಪುರ ರೆಡಿ ಮಾಡಿಕೊಡ್ತೀನಿ ಎಂದವ್ರೆ. ಈ ರೋಡೆಲ್ಲ ಸ್ಯಾಂಕ್ಷನ್ ಮಾಡವ್ರೆ.
ಇನ್ನೂ ಹಲವಾರು ಕಾರ್ಯಕ್ರಮ ಮಾಡ್ತಾವ್ರೆ. ರಸ್ತೆಗಳು ರಸ್ತೆ ಎಲ್ಲ ಆಯ್ತಾ, ಮೋರಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡ್ತಾವ್ರೆ. ಏನೂ ಇಲ್ಲ. ಯಾರು ಮಾಡಿಸ್ತಿರೋದು ಯಾರು? ಯೋಗೇಶ್ವರಿ ಅವರು. ಗೃಹಲಕ್ಷ್ಮಿ ಹಣ ಎಲ್ಲ ಬರ್ತಿದ್ಯಾ? ಬರ್ತಾದ. ಊರಿಗೆಲ್ಲ ಬರ್ತಿರ್ತಾರ? ಬರ್ತಾರ. ಅವಾಗ ಫೋನ್ ನಾವು ಫೋನ್ ಏನು ಮಾಡಲ್ಲ, ಊರ ಮುಂದಾದವ್ರು ಮಾಡ್ಕೋತಾರ. ಊರಿಗೆ ಬಂದಾಗ ಸಿಗ್ತಾರೆ. ನಾವೀಗ ಚನ್ನಪಟ್ಟಣ ಕ್ಷೇತ್ರದ ಹೊಂಗನೂರು ಗ್ರಾಮದಲ್ಲಿದ್ದೀವಿ. ಆಗ್ತಾ ಇದೆ ಸರ್, ಇನ್ನೂ ಅಭಿವೃದ್ಧಿ ಆಗಬೇಕು. ಎಲ್ಲ ಕಡೆನೂ ಇನ್ನೂ ಕಾಂಕ್ರೀಟ್ ರೋಡ್ಗಳಾಗಬೇಕು, ಮತ್ತು ಚರಂಡಿಗಳು ಆಗಬೇಕು. ಚರಂಡಿ ಮೇಲೆ ಎಲ್ಲ ಸ್ಲ್ಯಾಬ್ ಎಲ್ಲ ಹಾಕಬೇಕು. ಕೆಲವು ಕಡೆ ಸ್ಲ್ಯಾಬ್ಗಳು ಹಾಕ್ತಿದ್ದಾರೆ, ಕೆಲವು ಕಡೆ ಸ್ಲ್ಯಾಬ್ಗಳು ಹಾಕಿಲ್ಲ. ಈ ಕಸ ಮಾತ್ರ ರೋಡಲ್ಲೇ ಬಿದ್ದಿದೆ ಸರ್, ಅದೆಲ್ಲ ಕ್ಲೀನ್ ಮಾಡಬೇಕು, ಅದೆಲ್ಲ ತಡೆಗಟ್ಟಬೇಕು. ಮತ್ತು ನಾಯಿಗಳು ಜಾಸ್ತಿ ಇದ್ದಾವೆ ಸರ್, ಫಸ್ಟು ನಾಯಿಗಳನ್ನ ಕ್ಲಿಯರ್ ಮಾಡಬೇಕು. ಸದ್ಯ ನಮ್ಮ ಜೊತೆ ಈಗ ಚನ್ನಪಟ್ಟಣ ಶಾಸಕರಾದಂಥ CP ಯೋಗೇಶ್ವರ್ ಅವರು ನಮ್ಮ ಜೊತೆ ಈಗ ಇದ್ದಾರೆ. ಮಾತನಾಡ್ತಾ ಹೋಗ್ತೀನಿ ಸರ್. ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ವಿಚಾರಗಳಲ್ಲಿ ಏನೇನೆಲ್ಲ ಅಭಿವೃದ್ಧಿ ಆಗಿದೆ, ಏನೇನೆಲ್ಲ ಅಭಿವೃದ್ಧಿಗೆ ಅನುದಾನವನ್ನು ತಂದಿದ್ದೀರಿ ಅಂತ. ಉಪಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾದಂಥ ಒಂದಷ್ಟು ಅನುದಾನವನ್ನು ಕೊಟ್ಟಿದ್ದರು. ಎಲ್ಲ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ಕೆಲವು ಇನ್ನು ಟೆಂಡರ್ ಹಂತದಲ್ಲಿದೆ, ಕೆಲವು ಟೆಂಡರ್ ಆಗಿದೆ, ಕೆಲವು ಕೆಲಸ ಪ್ರಾರಂಭ ಆಗಿದೆ, ಕೆಲವುದು ಕೆಲಸ ಮುಕ್ತಾಯ ಆಗ್ತಾಯಿದೆ. ವಿಶೇಷವಾಗಿ ನೀರಾವರಿ, ಕಾವೇರಿ ನೀರಾವರಿ ನಿಗಮದಿಂದ ಒಂದಷ್ಟು ಅನುದಾನ ಬಂದಿದೆ. ಕಳೆದ ಬಾರಿನೂ ಕೂಡ ಕೊಟ್ಟಿದ್ದರು, ಈ ಸರನೂ ಒಂದು 50 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಅಭಿವೃದ್ಧಿ ಕೆಲಸಕ್ಕೇನು ಕೊರತೆ ಇಲ್ಲ, ನನಗೇನೋ ಆ ಥರ ಕೊರತೆ ಇದೆ ಅಂತ ಅನ್ನಿಸ್ತಾ ಇಲ್ಲ. ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಬೈ ಎಲೆಕ್ಷನ್ ಸಮಯದಲ್ಲಿ 500 ಕೋಟಿ ಅನುದಾನವನ್ನು ಚನ್ನಪಟ್ಟಣ ಕ್ಷೇತ್ರಕ್ಕೆ CM DK ಶಿವಕುಮಾರ್ ಅವರು ಘೋಷಣೆಯನ್ನು ಮಾಡಿದರು. ಅದೆಲ್ಲ ಪೂರ್ತಿಯಾಗಿ ಬಂದಿದೆಯಾ, ಅಭಿವೃದ್ಧಿ ಆಗ್ತಿದೆಯಾ ಅಂತ? ಹಂತವಾಗಿ ಬರ್ತಾ ಇದೆ. ಎಲ್ಲ ಅನುದಾನ ಏನೂ ಬಂದಿಲ್ಲ, ಇನ್ನೂ ಕಮ್ಯುನಿಕೇಟ್ ಆಗಿಲ್ಲ, ಹಂತವಾಗಿ ಬರ್ತಾ ಇದೆ. ಇನ್ನು ಈ ತಾಲೂಕಲ್ಲಿ ಮನೆಗಳು ಕೊಡಬೇಕಾದ ಬಾಕಿ ಇದೆ, ಅದಕ್ಕೆ 5 ಕೋಟಿ ಹಣ ಅಭಿವೃದ್ಧಿಗೆ ಬೇಕಾಗಿತ್ತು, ಅದು ಬಿಡುಗಡೆ ಆಗಿರಲ್ಲ, ಬಿಡುಗಡೆ ಮಾಡಿಸ್ತಾ ಇದ್ದೀವಿ. ಇನ್ನೂ ಟೈಮ್ ಇದೆ, ಇನ್ನೂ ಕಾಲಾವಕಾಶ ಇದೆ, ಆ ಟೈಮ್ ಪ್ರಕಾರ ಬರ್ತದೆ, ದುಡ್ಡು ಬರ್ತದೆ. ಇದಿಷ್ಟು ಚನ್ನಪಟ್ಟಣ ಕ್ಷೇತ್ರದ ಮತದಾರ ಪ್ರಭುಗಳ ಮಾತಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಳೆದ 6 ತಿಂಗಳ ಹಿಂದೆ ಅಷ್ಟೇ CP ಯೋಗೇಶ್ವರ್ ಅವರು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಹಾಗಾಗಿ ಈಗಷ್ಟೇ ಅಭಿವೃದ್ಧಿ ಕೆಲಸವನ್ನು ಕೂಡ ಶುರು ಮಾಡಿದ್ದಾರೆ ಅಂತ ಕೆಲವು ಮಂದಿ ಮಾಹಿತಿಯನ್ನು ಹಂಚಿಕೊಂಡ್ರೆ, ಇನ್ನು ಕೆಲವರು ಇನ್ನು ಯಾವುದೇ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಮುನ್ನುಡಿಯನ್ನು ಕೂಡ ಇನ್ನೂ CP ಯೋಗೇಶ್ವರ್ ಅವರು ಬರೆದಿಲ್ಲ. ಇನ್ನಾದರೂ ಕೇವಲ 3 ವರ್ಷಗಳು ಬಾಕಿ ಇದೆ. ಇನ್ನಾದರೂ ಆ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಿ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅಭಿವೃದ್ಧಿ ವಿಷಯದಲ್ಲಿ ಅನ್ನೋ ಮನದಾಳದ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.